Praise the Lord. Hallelujah. Praise the Lord. ಯೇಸುವೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ರಾಜಾದಿರಾಜರೇ ಸ್ತೋತ್ರ. ದೇವಾದಿದೇವರೇ ಸ್ತೋತ್ರ. ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ. ಜೀವದಾತರೇ ಸ್ತೋತ್ರ. ಕರುಣಾಳು ತಂದೆಯೇ ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರ. ಅರ್ಗಾಂತಕ ಸಮಯ ಜೀಸು. ಅರ್ಗಾಂತಕ ಸಮಯ ಜೀಸು. ಹೊಗಳಾತಕ ಸಮಯ ಜೀಸು. ಹೊಗಳಾತಕ ಸಮಯ ಜೀಸು. नमस्कार तुका समया जीसु. नमस्कार तुका समया जीसु. प्रणाम तुका समया जीसु. प्रणाम तुका समया जीसु. प्रणिपा तुका समया जीसु. प्रणिपा तुका समया जीसु. अरदान तुका समया जीसु. अरदान तुका समया जीसु. Hallelujah तुका समया जीसु. Hallelujah तुका समया जीसु. Hosanna तुका समया जीसु. Hosanna तुका समया जीसु. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. Thank you Jesus. Thank you Jesus. Praise you Jesus. Praise you Jesus. Thank you Jesus. Thank you Jesus. Praise you Jesus. Praise you Jesus. Thank you Holy Spirit. Thank you Holy Spirit. Thank you Holy Spirit. Thank you Holy Spirit. Thank you Abba Father. 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 Thank you Holy Spirit. Thank you Holy Spirit. Thank you Holy Spirit. Thank you Holy Spirit. Abba Baba. 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 Abba ತಂದೆ. 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 Abba Baba. Abba Baba. Abba Baba. Abba Baba. Abba Baba. Abba Baba. Hallelujah. 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 Praise the Lord. Praise the Lord. Praise the Lord. Praise the Lord. ಪ್ರವೇಶಿಸಿದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಆರಾಧನೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಖಿಲ ವಿಶ್ವದ ಈ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಒಂದಾಗುತ್ತಾ ಇದ್ದೇವೆ. ಪ್ರಿಯರೇ, ಈ ದಿನದ ಈ ಆರಾಧನೆಯನ್ನ ಎಲ್ಲ ತಂದೆಯರಿಗಾಗಿ ಸಮರ್ಪಿಸುವ ಸಮಯ. ಎಲ್ಲ ತಂದೆಯರಿಗಾಗಿ ಈ ಆರಾಧನೆಯನ್ನು ಸಮರ್ಪಿಸುವ
ಎಷ್ಟೋ ಜನ ಈ ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ತಂದೆಯಂದಿರನ್ನ. ನಿಮಗೂ ತಂದೆ ಇದ್ದಾರೆ, ನನಗೂ ತಂದೆ ಇದ್ದಾರೆ, ನಾನು ತಂದೆಯಾಗಿದ್ದೇನೆ, ನೀವು ತಂದೆಯಾಗಿದ್ದೀರಿ. ಹೀಗೆ ಲೋಕದಲ್ಲಿ ತಂದೆಯಾಗಿರುವವರ ಅವಸ್ಥೆಗಳನ್ನ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಎಷ್ಟೋ ಜನ ತಂದೆಯಂದಿರು ಒಂದು ಹೊತ್ತು ಊಟವಿಲ್ಲದೆ ತತ್ತರಿಸುತ್ತಾ ಇದ್ದಾರೆ. ಎಷ್ಟೋ ಜನ ತಂದೆಯಂದಿರು ಮಲಗಲು ಸ್ಥಳವಿಲ್ಲದೆ ತತ್ತರಿಸುತ್ತಾ ಇದ್ದಾರೆ. ಎಷ್ಟೋ ಜನ ತಂದೆಯಂದಿರು ಕಣ್ಣೀರಿನಿಂದ ಇದ್ದಾರೆ. ಎಷ್ಟೋ ಜನ ತಂದೆಯಂದಿರು ಕುರುಡುತನದಲ್ಲಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ಅಂಗವಿಕಲರಾಗಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ರೋಗಿಗಳಾಗಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ಕುಟುಂಬದಿಂದ ಬಹಿಷ್ಕೃತರಾಗಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ಹೌದು ಪ್ರಿಯರೇ, ಈ ಲೋಕದಲ್ಲಿ ಶಾಂತಿ ಸಮಾಧಾನವಿಲ್ಲದಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ಹುಚ್ಚರಾಗಿ ಅಲೆಯುತ್ತಾ ಇದ್ದಾರೆ. ಎಷ್ಟೋ ಜನ ತಂದೆಯಂದಿರು ಕುಡುಕರಾಗಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ಹೆಂಡತಿಯಿಂದ ಬಹಿಷ್ಕರಿಸಲ್ಪಟ್ಟಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಇದ್ದಾರೆ. ಎಷ್ಟೋ ಜನ ತಂದೆಯಂದಿರು ಆಶ್ರಮಗಳಲ್ಲಿದ್ದಾರೆ. ಎಷ್ಟೋ ಜನ ತಂದೆಯಂದಿರು ರಸ್ತೆಗಳಲ್ಲಿ ಬಿದ್ದುಕೊಂಡಿದ್ದಾರೆ. ಅವರನ್ನು ನೋಡುವವರು ಯಾರೂ ಇಲ್ಲ, ಅವರನ್ನು ಪ್ರೀತಿಸುವವರು ಯಾರಿಲ್ಲ. ದೇವಾಲಯದ ಬಾಗಿಲುಗಳಲ್ಲಿ, ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ, ಬಸ್ ಸ್ಟೇಷನ್ಗಳಲ್ಲಿ, ಅಂಗಡಿ ಬೀದಿಯ ಎಲ್ಲ ಮೂಲೆಗಳಲ್ಲಿ, ಚಳಿಯಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ ತತ್ತರಿಸುವ ತಂದೆಯಂದಿರು, ಜನ್ಮ ಕೊಟ್ಟ ಮಕ್ಕಳು, ಜೀವನ ಕೊಟ್ಟಂತಹ ಹೆಂಡತಿ ಬಹಿಷ್ಕರಿಸಲ್ಪಟ್ಟು ಇಗೋ ಏನೂ ಇಲ್ಲದೆ ಏಕಾಂಗಿತನದಲ್ಲಿ ಮೂಕ ವೇದನೆಯಿಂದ ಈ ಲೋಕದಲ್ಲಿ ತತ್ತರಿಸುತ್ತಿರುವಂತಹ ತಂದೆಯಂದಿರಿದ್ದಾರೆ ಪ್ರಿಯರೇ. ನೀವು ಸಹ ನಿಮ್ಮ ತಂದೆಯಂದಿರ ಅವಸ್ಥೆಯನ್ನು ನೋಡಿರಬಹುದು, ಅಥವಾ ಅಕ್ಕಪಕ್ಕದಲ್ಲಿರುವವರ ತಂದೆಯಂದಿರ ಅವಸ್ಥೆಯನ್ನು ನೋಡಿರಬಹುದು ಪ್ರಿಯರೇ. ಒಂದೊಂದು ಹೊತ್ತು ಊಟಕ್ಕೂ ಸಹ ತನ್ನ ಕುಟುಂಬದಲ್ಲಿ ಅವರು ಪಡುವ ವೇದನೆ, ಒಂದು ಲೋಟ ನೀರಿಗೂ ಸಹ ಅವರು ಪಡುವ ವೇದನೆ, ಒಂದೊಂದು ಅನಾರೋಗ್ಯದಲ್ಲಿಯೂ ಸಹ ಅವರು ಅನುಭವಿಸುವ ವೇದನೆ, ಯಾರಲ್ಲಿಯೂ ಏನನ್ನು ಕೇಳಲು ಸಾಧ್ಯವಿಲ್ಲದೆ ಎಲ್ಲಾ ವಿಧವಾದ ಹೋರಾಟಗಳ ಮಧ್ಯೆ ಸಿಲುಕಿ ಕಂಗಾಲಾಗಿ ಕಣ್ಣೀರಿನಿಂದ ಒಂದು ಮರಣ ಬಂದರೆ ಸಾಕು ಎಂದು ಕಾದು ಕುಳಿತುಕೊಂಡಿರುವಂತಹ ತಂದೆಯಂದಿರು ಈ ಲೋಕದಲ್ಲಿ ಕೋಟ್ಯಾನುಕೋಟಿ ಜನ ಇದ್ದಾರೆ ಪ್ರಿಯರೇ. ಜೀವನವಿಡೀ ತನ್ನ ಮಗನಿಗಾಗಿ, ತನ್ನ ಮಗಳಿಗಾಗಿ, ತನ್ನ ಹೆಂಡತಿಗಾಗಿ ಎಂದು ಹಗಲು ರಾತ್ರಿ ದುಡಿದು ಬಂದಂತ ತಂದೆಯಂದಿರು ಇವತ್ತು ಒಂದು ಹೊತ್ತು ಆಹಾರವಿಲ್ಲದೆ ತತ್ತರಿಸುತ್ತಾ ಇದ್ದಾರೆ. ಆ ಎಲ್ಲ ತಂದೆಯಂದಿರನ್ನ ಪ್ರಭು ಯೇಸುವಿನ ಪೂಜ್ಯ ಪಾದಗಳಿಗೆ ಸಮರ್ಪಿಸೋಣ. ಪ್ರಭು ಯೇಸುವಿನ ಪೂಜ್ಯ ಪಾದ ಕಮಲಗಳಿಗೆ ನಾವು ಸಮರ್ಪಿಸೋಣ. ತಂದೆಯರಿಗಾಗಿ ಸಮರ್ಪಿಸುವಂತಹ ಈ ದಿನ ಆ ತಂದೆಯಂದಿರ ಗಾಯಗಳೆಲ್ಲವನ್ನ, ಆ ತಂದೆಯಂದಿರ ನೋವುಗಳೆಲ್ಲವನ್ನ, ಆ ತಂದೆಯಂದಿರ ರೋಗಗಳೆಲ್ಲವನ್ನ, ಆ ತಂದೆಯಂದಿರ ಎಲ್ಲ ಕನಸುಗಳ ಭಗ್ನಗಳನ್ನ, ಆ ತಂದೆಯಂದಿರ ಒಂದೊಂದು ದಿನದ ಅವಸ್ಥೆಗಳನ್ನ, ಬಟ್ಟೆ ಇಲ್ಲದೆ ಬೆತ್ತನೆಯಾಗಿ ಹುಚ್ಚರಾಗಿ ರಸ್ತೆಯಲ್ಲಿ ತಿರುಗಾಡುತ್ತಿರುವ ತಂದೆಯನ್ನ ಸಮರ್ಪಿಸೋಣ ಪ್ರಿಯರೇ, ಸಮರ್ಪಿಸೋಣ. ನಮ್ಮ ತಂದೆಯಂದಿರನ್ನ ನಾವು ಎಷ್ಟೋ ಜನ ನಿರಾಕರಿಸಿರಬಹುದು, ಆ ತಂದೆಯನ್ನ ಎಷ್ಟೋ ಜನ ನಾವು ತಿರಸ್ಕರಿಸಿರಬಹುದು. ಇಂದಿಗೂ ಸಹ ಎತ್ತ ತಂದೆಯನ್ನ ಗೌರವಿಸದೆ, ಎತ್ತ ತಂದೆಯನ್ನ ಪ್ರೀತಿಸದೆ ಇಗೋ ರಸ್ತೆಗೆ ತಳ್ಳಿರಬಹುದು. ಇಗೋ ತಂದೆಯಂದಿರನ್ನ ನಾವು ಸಮರ್ಪಿಸೋಣ. ತಾಯಿಯ ಮಾತನ್ನು ಕೇಳಿ ಕೆಲವು ಸಾರಿ ತಂದೆಯಂದಿರನ್ನ ನಿರಾಕರಿಸುವ ಮಕ್ಕಳನ್ನು ನಾವು ನೋಡುತ್ತೇವೆ. ತಾಯಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ವಶದಲ್ಲಿರಿಸಿಕೊಳ್ಳುವುದಕ್ಕಾಗಿ ತಂದೆಯನ್ನ ಕುರಿತು ಹಲವಾರು ವಿಧದ ತಪ್ಪಾದ ಬೀಜಗಳನ್ನು ಬಿತ್ತುವುದನ್ನು ನಾವು ನೋಡುತ್ತೇವೆ. ಪ್ರಿಯರಿಗೆ ಕಂಗಾಲಾಗಿ ಹೋಗಿರುವ ಎಲ್ಲ ತಂದೆಯರನ್ನ ಸಮರ್ಪಿಸೋಣವೇ? ಎಲ್ಲ ತಂದೆಯರನ್ನ ಸಮರ್ಪಿಸೋಣ. ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ, ಉನ್ನತ ದೇವನಿಗೆ
ಮಹಿಮೆಯ ದೇವನಿಗೆ ಆರಾಧನೆ 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 ದೇವರೇ ನಿಮಗೆ ಆರಾಧನೆ 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 ಯೇಸುವೇ ನಿಮಗೆ ಆರಾಧನೆ ಉನ್ನತ ದೇವನಿಗೆ ಆರಾಧನೆ ಮಹಿಮೆಯ ದೇವನಿಗೆ ಆರಾಧನೆ ಉನ್ನತ ದೇವನಿಗೆ ಆರಾಧನೆ ಮಹಿಮೆಯ ದೇವನಿಗೆ ಆರಾಧನೆ ದೇವಾದಿದೇವರು, ರಾಜಾದಿರಾಜರು, ತಂದೆಯಾದ ದೇವರು. ಹೌದು ಪ್ರಿಯರೇ, ಈ ಲೋಕಕ್ಕೆ ದೇವರು ತಂದೆ, ಈ ಲೋಕದ ಅಧಿಪತಿ ತಂದೆ, ಸರ್ವ ಮಾನವನಿಗೂ ಇಡೀ ವಿಶ್ವಕ್ಕೂ ದೇವರು ತಂದೆ. ಆ ತಂದೆಯಾದ ದೇವರ ಮೂಲಕವಾಗಿ ಇಂದು ಲೋಕದಲ್ಲಿ ನಾವು ಸಕಲವನ್ನು ಅನುಭವಿಸುತ್ತಾ ಇದ್ದೇವೆ. ಆ ತಂದೆಯಾದ ದೇವರಿಂದಲೇ ನಾವು ಈ ಲೋಕದಲ್ಲಿ ಭುಜಿಸುತ್ತಾ ಇದ್ದೇವೆ, ಕುಡಿಯುತ್ತಾ ಇದ್ದೇವೆ. ಆ ತಂದೆಯಾದ ಮಹಾ ಕೃಪೆಯಿಂದಲೇ ಇಂದು ನಾವು ಅವರ ಸ್ವರೂಪದಲ್ಲಿಯೇ ನಾವು ಜೀವಿಸುತ್ತಾ ಇದ್ದೇವೆ. ಆ ತಂದೆಯಾದ ದೇವರಿಂದಲೇ ನಮ್ಮ ಮೂಗಿನಲ್ಲಿ ಶ್ವಾಸ ಊದಲ್ಪಟ್ಟು ಇವತ್ತು ಮನುಷ್ಯರಾಗಿ ನಾವು ಜೀವಿಸುತ್ತಾ ಇದ್ದೇವೆ. ತಂದೆ 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 ಎಂಬ ಪದವು ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಪದ. ತಂದೆ ಎಂದು ಹೇಳುವಂತಹ ಒಂದು ಎರಡು ಅಕ್ಷರ ಪವಿತ್ರಾತ್ಮರಿಂದ ತುಂಬಿದಂತಹ ಅಕ್ಷರ. ತಂದೆ ದೇವರು ತನ್ನ ಮಕ್ಕಳಾಗಿರುವ ನಮಗಾಗಿ ತನ್ನನ್ನೇ ಸಮರ್ಪಿಸಿದರು, ತನ್ನ ಪ್ರಿಯ ಪುತ್ರನನ್ನ. ತಂದೆ ದೇವರು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ ತನ್ನ ಪ್ರಿಯ ಪುತ್ರನನ್ನ ಸಮರ್ಪಿಸಿದರು. ತನಗಿದ್ದಂತಹ ಒಬ್ಬನೇ ಮಗನನ್ನ ನಮಗೆ ದಾರಿ ಎರೆದರು. ಹೀಗಿರುವಾಗ ಆ ತಂದೆಯ ಸ್ಥಾನವನ್ನು ಅಲಂಕರಿಸಿರುವಂತಹ ಈ ಲೋಕದಲ್ಲಿರುವಂತಹ ವಿಶ್ವದಲ್ಲಿರುವಂತಹ ಎಲ್ಲ ತಂದೆಯಂದಿರನ್ನ ಸಮರ್ಪಿಸೋಣ, ಎಲ್ಲ ತಂದೆಯಂದಿರನ್ನ ಸಮರ್ಪಿಸೋಣ. ಉನ್ನತ ದೇವನಿಗೆ ಆರಾಧನೆ ಮಹಿಮೆಯ ದೇವನಿಗೆ ಆರಾಧನೆ ದೇವಾದಿ ದೇವನಿಗೆ ಆರಾಧನೆ ರಾಜಾದಿ ರಾಜನಿಗೆ ಆರಾಧನೆ ದೇವಾದಿ ದೇವನಿಗೆ ಆರಾಧನೆ ರಾಜಾದಿ ರಾಜನಿಗೆ ಆರಾಧನೆ 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 ಯೇಸುವೇ ನಿಮಗೆ ಆರಾಧನೆ ಯೇಸುವೇ ದೇವನಿಗೆ
ಬೇರೆ ಕೈಗಳ ಮುಗಿದು ನಾವು ಆರಾಧಿಸುವ ನಮ್ಮ ತಂದೆಯಂದಿರನ್ನ ಸಮರ್ಪಿಸಿಕೊಳ್ಳುತ್ತಾ, ಇಡೀ ವಿಶ್ವದ ತಂದೆಯಂದಿರನ್ನ ಸಮರ್ಪಿಸಿಕೊಳ್ಳುತ್ತಾ, ಸ್ವಾಮಿ ನನಗೆ ತಂದೆಯನ್ನು ನೀಡಿದಕ್ಕಾಗಿ ನನಗೆ ಸ್ತೋತ್ರ. ಸ್ವಾಮಿ ನಿಮ್ಮನ್ನು ಕೈಗಳನ್ನು ಮುಗಿದು ನಾನು ಆರಾಧಿಸುತ್ತೇನೆ. ಯೇಸುವೇ, ನನ್ನ ತಂದೆಯನ್ನು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಶಿರವನ್ನು ಬಾಗಿ ನಾನು ಆರಾಧಿಸುತ್ತೇನೆ. ಯೇಸುವೇ, ನನ್ನ ತಂದೆಯನ್ನು ನನಗೆ ಜನ್ಮ ಕೊಡಲು ಕಾರಣವಾದ ತಂದೆಗಾಗಿ ನಿಮ್ಮನ್ನು ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೇ, ಯೇಸುವೇ, ನನ್ನ ತಂದೆಗಾಗಿ, ನೀ ನನಗೆ ಕೊಟ್ಟಂತಹ ತಂದೆಗಾಗಿ ನಿಮಗೆ ಸ್ತೋತ್ರ. ಸ್ವಾಮಿ, ನನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿ ಬೀಜವಾಗಿ ಬಿತ್ತಲ್ಪಟ್ಟಂತಹ ಕ್ಷಣದಿಂದ ಈ ಕ್ಷಣದವರೆಗೂ ನನ್ನನ್ನು ಸಾಕಿ ಸಲಹಿ ವಿದ್ಯೆಯನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ನನ್ನನ್ನು ಪೋಷಿಸಿ ನನ್ನನ್ನು ಸಂರಕ್ಷಿಸಿ, ಹೋರಾಟಗಳು ಬರುವಾಗ, ಭಯಗಳು ಬರುವಾಗ, ನಾನು ಪ್ರತಿಯೊಂದು ಕ್ಷಣದಲ್ಲಿ ಕುಗ್ಗಿ ಹೋಗುವಾಗ, ಮಗನೇ ನಾನಿದ್ದೇನೆ, ಮಗನೇ ನಾನಿದ್ದೇನೆ, ಮಗಳೇ ನಾನಿದ್ದೇನೆ, ಅಪ್ಪ ನಾನಿದ್ದೇನೆ, ಅಪ್ಪ ನಾನಿದ್ದೇನೆ ಎಂಬುದಾಗಿ ಹಗಲು ರಾತ್ರಿ ತನ್ನ ಮಗನಿಗಾಗಿ, ಮಗಳಿಗಾಗಿ, ನನಗಾಗಿ, ನಿನಗಾಗಿ ಜೀವಿಸಿದಂತಹ ತಂದೆ. ಬೇರೆ ಆ ತಂದೆಯನ್ನು ದೇವರು ನೀಡಿದರು, ಆ ತಂದೆಯನ್ನು ನೀಡಿದ್ದಾರೆ. ಅದರಿಂದ ಕೈಗಳನ್ನು ಮುಗಿದು ನಾವು ಆರಾಧಿಸುವ, ಶಿರವನ್ನು ಬಾಗಿ ನಾವು ಆರಾಧಿಸುವ, ನಮಗೆ ದೇವರು ಕೊಟ್ಟಂತಹ ತಂದೆಯನ್ನು ಗೌರವಿಸುತ್ತಾ, ದೇವರು ನಮಗೆ ಕೊಟ್ಟಂತಹ ತಂದೆಯನ್ನು ಪ್ರೀತಿಸುತ್ತಾ ನಾವು ಆರಾಧಿಸುವ. ಯೇಸುವೇ, ನಿಮಗೆ ಸ್ತೋತ್ರ. ಯೇಸುವೇ, ನಿಮಗೆ ವಂದನೆ ಎಂಬುದಾಗಿ ಕೈಗಳ ಮುಗಿದು ಆರಾಧನೆ, ಶಿರವಾಗಿ ಆರಾಧನೆ. ಕೈಗಳ ಮುಗಿದು ಆರಾಧನೆ, ಶಿರವಾಗಿ ಆರಾಧನೆ. ಆರಾಧನೆ, 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 ಆರಾಧನೆ. ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, 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 ಆರಾಧನೆ. ಉನ್ನತ ದೇವರಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ. ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ. ಅದು ಬೇರೆ ಮೊಣಕಾಲುಗೆ ಆರಾಧಿಸುವ, ಸಾಷ್ಟಾಂಗವರೆಗೆ ಆರಾಧಿಸುವ. ಪ್ರಿಯರೇ, ಒಂದು ಪಕ್ಷ ನಮ್ಮ ತಂದೆ ಜೀವಿಸಿರಬಹುದು, ಅಥವಾ ನಮ್ಮ ತಂದೆ ಈ ದಿನ ನಮ್ಮ ಮುಂದೆ ಇಲ್ಲದಿರಬಹುದು. ನಮ್ಮ ತಂದೆ ಮರಣಕ್ಕೆ ಒಳಗಾಗಿರಬಹುದು. ಪ್ರಿಯರೇ, ಜೀವಿಸಿರುವಂತಹ ನಾವು, ತಂದೆಯನ್ನು ಕಳೆದುಕೊಂಡಂತಹ ನಾವು ಒಂದು ಕ್ಷಣ ನಮ್ಮ ತಂದೆಯ ಪ್ರೀತಿಯನ್ನು ಸ್ಮರಿಸಿ ನೋಡೋಣ. ನಾವು ಮಗುವಾಗಿರುವಾಗ ಆ ತಂದೆ ನಮ್ಮ ಮೇಲೆ ತೋರಿಸಿದ ವಾತ್ಸಲ್ಯ, ಆ ತಂದೆ ನಮ್ಮ ಮೇಲೆ ತೋರಿಸಿದಂತಹ ಪ್ರೀತಿ, ತೋಳಿನಲ್ಲಿ ಹೊತ್ತು ಕೈಗಳನ್ನು ಹಿಡಿದು ಅಂಗಡಿಗೆ ಕರೆದುಕೊಂಡು ಹೋಗಿ, ಮಗ ಮಗಳೇ ನಿನಗೇನು ಬೇಕು ಕೇಳಿ ಎಂದು ಹೇಳಿದಂಥದ್ದು. ಅಥವಾ ನನ್ನ ಮಗಳಿಗಾಗಿ, ತನ್ನ ಮಗನಿಗಾಗಿ ರಾತ್ರಿ ಕಾದು ಕುಳಿತು ಶಾಲೆಯಿಂದ ಬಂದರ, ಶಾಲೆಯಿಂದ ಬರಲಿಲ್ಲವ ಎಂಬುದಾಗಿ ತನ್ನ ಮಗನಿಗಾಗಿ, ಮಗಳಿಗಾಗಿ ಕಾದು ನಿಂತಹ ತಂದೆ, ಕಾದು ಕುಳಿತಂತಹ ತಂದೆ. ಅಂತೆ ಯಾರಾದರೂ ತನ್ನ ಮಕ್ಕಳ ಮೇಲೆ ಕೈಗಳನ್ನು ಹಾಕುವಾಗ, ಬೊಬ್ಬೆ ಹಾಕುವಾಗ, ಜಗಳ ಮಾಡುವಾಗ ಅದಕ್ಕೆ ವಿರುದ್ಧವಾಗಿ ಹೋರಾಡುವ ತಂದೆ, ತನ್ನ ಮಗಳಿಗಾಗಿ ಜೀವ ಕೊಡುವ ತಂದೆ, ತನ್ನ ಮಗನಿಗಾಗಿ ಜೀವ ಕೊಡುವ ತಂದೆ. ಬೇರೆ ಆ ತಂದೆಯಂದರನ್ನ ಸ್ಮರಿಸೋಣ. ಇಂದು ನಾವು ಬೆಳೆದಿರಬಹುದು, ನಾವು ದೊಡ್ಡವರಾಗಿರಬಹುದು,
ನಾವು ಹಣ ಸಂಪಾದಿಸಿದ್ದಿರಬಹುದು, ಆದರೆ ನಾನು ಏನನ್ನು ಸಂಪಾದಿಸಿದರು, ನಾನು ಹಣ ಸಂಪಾದಿಸಿದರು, ಮನೆ ಕಟ್ಟಿದರು, ನಾನು ವಿವಾಹವಾಗಿ ನನ್ನ ಗಂಡನೊಂದಿಗೆ ಜೀವಿಸಿದರು, ನಾನು ಮಕ್ಕಳು ಮೊಮ್ಮಕ್ಕಳನ್ನು ಒತ್ತಿದ್ದರೂ ಸಹ ನನ್ನ ತಂದೆ ನನಗೆ ಜೀವದಾತ. ನನ್ನ ತಂದೆ ಇಲ್ಲದಿದ್ದರೆ ನಾನು ಈ ಲೋಕಕ್ಕೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ಮೊದಲು ನನ್ನ ತಂದೆಯ ಗರ್ಭದಲ್ಲಿ ನಾನು ಜನಿಸಿದ್ದು, ತಾಯಿಯ ಗರ್ಭದಲ್ಲಿ ಅಲ್ಲ, ನನ್ನ ತಂದೆಯ ಗರ್ಭದಲ್ಲಿ. ಹೀಗೆ ನಾನು ನನ್ನ ತಂದೆಯ ಜೀವವಾಗಿದ್ದೇನೆ, ನನ್ನ ತಂದೆಯ ಜೀನ್ ಆಗಿದ್ದೇನೆ, ನನ್ನ ತಂದೆಯ ಮಾಂಸವಾಗಿದ್ದೇನೆ, ನನ್ನ ಚರ್ಮವಾಗಿದ್ದೇನೆ. ಹೌದು, ಆ ತಂದೆಯನ್ನ ಸ್ಮರಿಸುವ ಸ್ವಾಮಿ, ನನ್ನ ತಂದೆಯನ್ನು ನೀವು ಕೊಟ್ಟದಕ್ಕಾಗಿ ನಿಮಗೆ ನಾನು ಮೊಣಕಾಲೂರಿ ಆರಾಧಿಸುತ್ತೇನೆ ಸ್ವಾಮಿ. ಈ ನನ್ನ ತಂದೆಯ ಪ್ರೀತಿಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸಾಷ್ಟಾಂಗವರೆಗೆ ಆರಾಧಿಸುತ್ತೇನೆ ಸ್ವಾಮಿ. ಆರಾಧಿಸುತ್ತೇನೆ ಸ್ವಾಮಿ. ನನ್ನ ತಂದೆ ಯಾವುದೋ ಒಂದು ಚಿಕ್ಕ ಮಾತಿನ ನಿಮಿತ್ತವಾಗಿ ನಾನು ಕೋಪಗೊಂಡಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ತಂದೆಯನ್ನು ನಾನು ನಿರಾಕರಿಸಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ತಂದೆಯನ್ನು ಬಹಿಷ್ಕರಿಸಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ತಂದೆಗೆ ನಾನು ಊಟ ಕೊಡಲು ನಿರಾಕರಿಸಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ಹೆಂಡತಿಯ ಸಲುವಾಗಿ, ನನ್ನ ಹೆಂಡತಿಯ ಕ್ರೂರ ವರ್ತನೆ ನಿಮಿತ್ತವಾಗಿ ನನ್ನ ತಂದೆಯನ್ನ ನಾನು ಬಹಿಷ್ಕರಿಸಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ಯೇಸುವೇ, ನನ್ನ ತಂದೆಯನ್ನು ನೀವು ಕೊಟ್ಟದಕ್ಕಾಗಿ ನಿಮಗೆ ಆರಾಧನೆ. ಯೇಸುವೇ, ನನ್ನ ತಂದೆಯನ್ನು ನೀವು ನನಗೆ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಈಗ ನನ್ನ ತಂದೆ ಎಲ್ಲಿದ್ದಾರೆ ಗೊತ್ತಿಲ್ಲ ಸ್ವಾಮಿ, ಮೃತ ಹೊಂದಿದ್ದಾರೆ ಸ್ವಾಮಿ, ನಿಮ್ಮ ಸಾಮ್ರಾಜ್ಯದಲ್ಲಿದ್ದಾರೆ ಎಂದು ವಿಶ್ವಾಸಿಸಿದ್ದೇನೆ ಸ್ವಾಮಿ. ಆ ತಂದೆಯನ್ನು ಸ್ಮರಿಸಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನನ್ನ ಜೀವದಲ್ಲಿರುವ ನನ್ನ ತಂದೆಯನ್ನು ಸ್ಮರಿಸಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನನ್ನ ತಂದೆಗೆ ಆರೋಗ್ಯವನ್ನು ಕೊಡಿರಿ ಸ್ವಾಮಿ. ಯೇಸುವೇ, ನನ್ನ ತಂದೆಗಾಗಿ ನಾನು ಮೊಣಕಾಲೂರಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನನ್ನ ತಂದೆಗಾಗಿ ಸಾಷ್ಟಾಂಗವರೆಗೆ ನಾನು ಆರಾಧಿಸುತ್ತೇನೆ ಸ್ವಾಮಿ. ನನ್ನ ತಂದೆಯನ್ನ ನೀವು ನನಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನನ್ನ ತಂದೆಯನ್ನ ಕೆಲವು ಸಾರಿ ನಿರಾಕರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಜನರು ಬಹಿಷ್ಕರಿಸುವಾಗಲೂ ನಾನು ನಿಂತು ನೋಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ತಾಯಿ ನನ್ನ ತಂದೆಯನ್ನು ತಿರಸ್ಕರಿಸುವಾಗಲೂ ಸ್ವಾಮಿ, ನನ್ನ ತಾಯಿ ನನ್ನ ತಂದೆಗೆ ಊಟವನ್ನು ಕೊಡದೇ ಇರುವಾಗಲೂ ಸ್ವಾಮಿ, ನನ್ನ ತಾಯಿ ನನ್ನ ತಂದೆಯನ್ನ ಬೈಯುವಾಗಲೂ ಸ್ವಾಮಿ, ನನ್ನ ತಾಯಿ ನನ್ನ ತಂದೆಯನ್ನು ಒಡೆಯುವಾಗಲೂ ಸ್ವಾಮಿ, ನನ್ನ ತಾಯಿ ನನ್ನ ತಂದೆಯನ್ನು ಅವಮಾನಪಡಿಸುವಾಗಲೂ, ನನ್ನ ತಾಯಿ ನನ್ನ ತಂದೆಯನ್ನ ಕ್ಷಮಿಸದೇ ಇರುವಾಗಲೂ, ನನ್ನ ತಾಯಿ ನನ್ನ ತಂದೆಯನ್ನ ಮನೆಯಿಂದ ಹೊರಗಟ್ಟುವಾಗಲೂ, ನನ್ನ ತಾಯಿ ನನ್ನ ತಂದೆಯ ಮೇಲೆ ಬಿಂದಿಗೆ ಸಮೇತವಾಗಿ ನೀರನ್ನು ಚೆಲ್ಲುವಾಗಲೂ ಸ್ವಾಮಿ, ನನ್ನ ತಾಯಿ ನನ್ನ ತಂದೆಯನ್ನ ಹೀನಾಮಾನವಾಗಿ ಬೈಯುವಾಗಲೂ ಸ್ವಾಮಿ, ನನ್ನ ಮೌನವಾಗಿದ್ದಂತಹ ದಿನಗಳಿದೆ ಸ್ವಾಮಿ. ಯೇಸುವೆ, ನಾನು ಏನು ಮಾಡಬೇಕೆಂದು ದಿಕ್ಕು ತೋಚದ ಕ್ಷಣಗಳಿದೆ ಯೇಸುವೆ. ಕ್ಷಮಿಸಿರಿ ಯೇಸುವೆ, ನನ್ನನ್ನು ಕ್ಷಮಿಸಿರಿ ಯೇಸುವೆ, ನನ್ನ ತಂದೆಗಾಗಿ ಈ ರಾತ್ರಿ ನಾನು ಮೊಣಕಾಲೂರಿ ಆರಾಧಿಸುತ್ತೇನೆ. ನನ್ನ ತಂದೆಗಾಗಿ ನಾನು ಆರಾಧಿಸಿ ನಿನ್ನನ್ನು ವಂದಿಸುತ್ತೇನೆ ಸ್ವಾಮಿ. ಕ್ಷಮಿಸಿರಿ ಸ್ವಾಮಿ. ಮೊಣಕಾಲೂರಿ ಆರಾಧನೆ, ಸಾಷ್ಟಾಂಗವೆರಗಿ ಆರಾಧನೆ. ಮೊಣಕಾಲೂರಿ ಆರಾಧನೆ, ಸಾಷ್ಟಾಂಗವೆರಗಿ ಆರಾಧನೆ. ಮೊಣಕಾಲೂರಿ ಆರಾಧನೆ, ಸಾಷ್ಟಾಂಗವೆರಗಿ ಆರಾಧನೆ. ಮೊಣಕಾಲೂರಿ ಆರಾಧನೆ, ಸಾಷ್ಟಾಂಗವೆರಗಿ ಆರಾಧನೆ. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ. ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ 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 ಆರಾಧನೆ. ಹಲ್ಲೆಲೂಯಾ 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 ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ. ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ. ಆರಾಧನೆ ಆರಾಧನೆ.
ಪ್ರೀಸಲು ಪ್ರೀಸಲು ಪ್ರಿಯರೇ, ಕೀರ್ತನೆಗಾರ 62ರಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ ಎಂಬುದಾಗಿ. ಪ್ರಿಯರೇ, ನಮ್ಮ ಮನಸ್ಸಿಗೆ ಶಾಂತಿ ಆ ದೇವನಿಂದಲೇ, ನಮ್ಮ ಜೀವೋದ್ಧಾರ ಆತನಿಂದಲೇ. ಹೀಗೆ ನಮಗೆ ಜೀವೋದ್ಧಾರವನ್ನು ಕೊಟ್ಟಂತಹ ತಂದೆಯೊಬ್ಬರೇ ನನಗಿದ್ದಾರೆ. ದೇವರು ನನಗಾಗಿ ಜೀವವನ್ನು ಕೊಡಲು ಈ ಲೋಕದಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ವ್ಯಕ್ತಿ, ಒಂದು ಜೀವ, ತಂದೆ. ಹೀಗೆ ಜೀವೋದ್ಧಾರಕರಾದ ಪ್ರಭು ಯೇಸುವನ್ನ, ದೇವರನ್ನ ನಾನು ಸ್ಮರಿಸುವಾಗ ನನಗೆ ಜೀವ ಕೊಟ್ಟ ತಂದೆಯನ್ನು ನಾನು ಸ್ಮರಿಸಬೇಕು. ನನ್ನ ತಂದೆ ಒಂದು ಪಕ್ಷ ಕುಡುಕನಾಗಿರಬಹುದು, ಅಥವಾ ಜೂಚಾಡಲಿರಬಹುದು, ಅಥವಾ ಯಾರೋ ಪರಸ್ತ್ರೀಯ ಸಂಘ ಮಾಡಿರಬಹುದು, ಅಥವಾ ಯಾವುದೇ ಒಂದು ಕೆಟ್ಟ ದುರ್ನಡತೆಯಲ್ಲಿ ಜೀವಿಸಿರಬಹುದು, ಸಾಲ ಮಾಡಿರಬಹುದು. ಆದರೆ ನಿನಗೂ ನನಗೂ ಜನ್ಮ ಕೊಟ್ಟದ್ದು ತಂದೆ. ನೀನು ವ್ಯಭಿಚಾರಿ ಎಂದು ಹೇಳುವ, ಅಥವಾ ಕಳ್ಳ ಎಂದು ಹೇಳುವ, ಅಥವಾ ಕ್ರೂರಿ ಎಂದು ಹೇಳುವ, ಕೆಟ್ಟವನು ಎಂದು ಹೇಳುವ, ಕುಡುಕ ಎಂದು ಹೇಳುವ ಆ ತಂದೆಯೇ ನಿನಗೂ ನನಗೂ ಜನ್ಮ ಕೊಟ್ಟದ್ದು. ಜನ್ಮ ಕೊಡಲು ನಮಗೆ ಅನುಮತಿಯನ್ನು ಕೊಟ್ಟದ್ದು ದೇವರು. ಪ್ರಿಯರೇ, ಯಾವುದಕ್ಕಾಗಿ ದೇವರು ನನ್ನ ತಂದೆಯನ್ನ ಒಂದು ಕ್ರೂರಿಯಾಗಿಯೋ, ಅಥವಾ ಒಬ್ಬ ಕುಡುಕನನ್ನಾಗಿಯೋ, ಜೂಜುಗಾರನಾಗಿಯೋ, ಅಥವಾ ವ್ಯಭಿಚಾರಿಯನ್ನಾಗಿ ಯಾವುದಕ್ಕಾಗಿ ನಮ್ಮ ಮುಂದೆ ನನ್ನ ತಂದೆಯನ್ನು ಈ ಒಂದು ಹಳ್ಳಕ್ಕೆ ಬೀಳುವಾಗಿ ಮಾಡುತ್ತಾರೆ? ಪ್ರಿಯರೇ, ದೇವರು ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ. ಇಂತಹ ಒಂದು ಸ್ವಭಾವಗಳನ್ನು ನಮ್ಮ ತಂದೆಗೆ ಕೊಡುವಾಗ ದೇವರು ನಮ್ಮ ತಂದೆಯ ಮೂಲಕವಾಗಿ ನಮ್ಮನ್ನು ಪರೀಕ್ಷಿಸುತ್ತಾರೆ. ನಿನಗೆ ಜನ್ಮ ಕೊಟ್ಟಂತಹ ತಂದೆಯನ್ನ, ಇವನಿಗೆ ಜನ್ಮ ಕೊಟ್ಟಂತಹ ತಂದೆಯನ್ನ ಇವನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ, ಗೌರವಿಸುತ್ತಾನೆ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ದೇವರು ನಮ್ಮ ತಂದೆಯಂದಿರನ್ನ ಕೆಲವು ಬಾರಿ ಕ್ರೂರಿಗಳನ್ನಾಗಿ ಮಾರ್ಪಡಿಸುತ್ತಾರೆ. ಪ್ರಿಯರೇ, ನಮ್ಮ ತಂದೆಯಂದಿರು ಕ್ರೂರಿಗಳಾದರೂ ಸಹ ನಾವು ನೋಡುತ್ತೇವೆ. ಅವರು ಕುಡಿದರೂ ಸಹ ಮಕ್ಕಳು ಊಟ ಮಾಡಿದ್ರ ಅಂತ ಕೇಳ್ತಾರೆ. ಅವರು ಕುಡಿದರೂ ಸಹ ಸಾಲ ಮಾಡಿ ಫೀಸ್ ಕೊಡ್ತಾರೆ. ಅವರು ಕುಡಿದರೂ ಸಹ ಸಮಯಕ್ಕೆ ಸರಿಯಾದ ಊಟವನ್ನು ಕೊಡ್ತಾರೆ. ಅವರು ಕುಡಿದರೂ ಸಹ ಮನೆಯ ಬಾಡಿಗೆಯನ್ನು ಕಟ್ಟಿ ಲೈಟ್ ಬಿಲ್ ಅನ್ನು ಕಟ್ಟುತ್ತಾರೆ. ಅವರು ಕುಡಿದರೂ ಯಾವುದೇ ಒಂದು ದುಶ್ಚಟಗಳಿಗೆ ಬಿದ್ದರೂ ಸಹ ನನ್ನ ಮಕ್ಕಳು ಹಸಿದಿರಬಹುದು, ನನ್ನ ಮಕ್ಕಳು, ನನ್ನ ಹೆಂಡತಿ ಎಂಬುದಾಗಿ ಹಗಲು ರಾತ್ರಿ ಕನವರಿಸುತ್ತಾನೆ. ಜೈಲಿನಲ್ಲಿದ್ದರೂ ಕನವರಿಸುತ್ತಾನೆ, ಅವಮಾನಕ್ಕೆ ಒಳಗಾದರೂ ಕನವರಿಸುತ್ತಾನೆ, ಬಹಿಷ್ಕರಿಸಲ್ಪಟ್ಟರೂ ಕನವರಿಸುತ್ತಾನೆ. ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಹೆಂಡತಿ ಎಂಬುದಾಗಿ ಒಂದು ತಂದೆ ಆಗವನು ಕನವರಿಸಿ ತನ್ನ ಹೆಂಡತಿ ಮಕ್ಕಳಿಗಾಗಿ ಜೀವವನ್ನು ಕೊಡುತ್ತಾನೆ. ಆ ತಂದೆಯನ್ನು ಸ್ಮರಿಸೋಣ. ಎಲ್ಲ ಮನೆಗೆ ಶಾಂತಿ ದೇವರಿಂದಲೇ. ಹೀಗಿರುವಾಗ ನನ್ನ ತಂದೆಯ ಮನೆಗೆ ಶಾಂತಿ ಬೇಕಲ್ಲವೇ? ನಮ್ಮ ತಂದೆಯ ಮನಸ್ಸಿಗೆ ಶಾಂತಿ ಬೇಕಲ್ಲವೇ? ಪ್ರಿಯರೇ, 5 ನಿಮಿಷಗಳ ಕಾಲ ಮೌನವಾಗಿ ನಮ್ಮ ತಂದೆಯರಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಒಂದು ಪಕ್ಷ ಇವತ್ತು ನನ್ನ ತಂದೆ ಇರದಿದ್ದರೂ ಸಹ ತಂದೆಯ ಸ್ಥಾನವನ್ನು ನೀನು ಯಾರಲ್ಲಿ ನೋಡುತ್ತೀಯೋ ಅವರೆಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಈ ಲೋಕದಲ್ಲಿರುವ ಎಲ್ಲ ತಂದೆಯಂದಿರನ್ನ ಸಮರ್ಪಿಸಿ ನಾವು ಪ್ರಾರ್ಥಿಸೋಣವೇ? 5 ನಿಮಿಷಗಳ ಕಾಲ ಎಲ್ಲ ತಂದೆಯಂದಿರಿಗಾಗಿ ನಾವು ಪ್ರಾರ್ಥಿಸೋಣ.
ಸಮರ್ಪಿಸುವ. ನಮ್ಮ ತಂದೆಯಂದಿರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಇಡೀ ಲೋಕದ ತಂದೆಯಂದಿರಿಗಾಗಿ ಪ್ರಾರ್ಥಿಸುವ. ಸಮರ್ಪಿಸುವ. ತಂದೆಯಂದಿರ ನೋವುಗಳು, ಗಾಯಗಳು, ವೇದನೆಗಳು, ಅವರ ಕಣ್ಣೀರು, ಸಮಸ್ಯೆ, ಹೋರಾಟ, ಸಾಲ, ಹುಡುಕತನ, ಜೂಜಾಟಗಳು ಅಥವಾ ವ್ಯಭಿಚಾರವು, ಅದ್ಯಾವುದೇ ವಿಧವಾದ ಬಲಹೀನತೆಗಳು, ಬಾಯಾರಿಕೆ, ಹಸಿವು, ನಿದ್ರೆ ಇಲ್ಲದಿರುವುದು, ಕನವರಿಸುವುದು, ಹುಚ್ಚರಾಗಿರುವುದು, ಬಹಿಷ್ಕರಿಸಲ್ಪಟ್ಟಿರುವುದು, ಹಲವಾರು ವಿಧದಲ್ಲಿ ಭಿಕ್ಷುಕರಾಗಿ ರಸ್ತೆಯಲ್ಲಿ ಅಲಿಯುತ್ತಾ ಇರುವುದು, ಮನೆಯಲ್ಲಿ ತಾಯಿಯಿಂದ ಒಂದು ತುತ್ತು ಅನ್ನವೂ ಸಿಕ್ಕದೆ ಬಹಿಷ್ಕರಿಸಲ್ಪಟ್ಟು ಅವಮಾನಿಸಲ್ಪಟ್ಟು ಏಕಾಗಿಯಾಗಿರುವ ತಂದೆಯಂದಿರು ಸಮರ್ಪಿಸುವ. ಪ್ರಿಯರೇ, ಸಮರ್ಪಿಸುತ್ತ ಪ್ರಭುವಿಗೆ ವಿನಯಿಸುವೆ. ನನ್ನ ತಂದೆಗೆ ಶಾಂತಿ ನಿಮ್ಮಿಂದಲೇ ಸ್ವಾಮಿ. ನನ್ನ ತಂದೆಯ ಮನಸ್ಸಿಗೆ ಶಾಂತಿ ನೀವೇ ಸ್ವಾಮಿ, ನಿಮ್ಮಿಂದಲೇ ಸ್ವಾಮಿ. ನನ್ನ ತಂದೆಯ ಜೀವೋದ್ಧಾರ ನಿಮ್ಮಿಂದಲೇ ಸ್ವಾಮಿ. ಯೇಸುವೇ, ನನ್ನ ತಂದೆಯ ಮನೆಗೆ ಶಾಂತಿ ನಿಮ್ಮಿಂದಲೇ ಸ್ವಾಮಿ. ನನ್ನ ತಂದೆಯ ಜೀವೋದ್ಧಾರ ನಿಮ್ಮಿಂದಲೇ ಸ್ವಾಮಿ. ಯೇಸುವೇ, ನನ್ನ ತಂದೆಯ ಮನೆಗೆ ಶಾಂತಿ ನಿಮ್ಮಿಂದಲೇ ಸ್ವಾಮಿ. ನನ್ನ ತಂದೆಯ ಜೀವೋದ್ಧಾರ ನಿಮ್ಮಿಂದಲೇ ಸ್ವಾಮಿ. ಎಲ್ಲರೂ ವಾಗ್ದಾನ ಪ್ರಾರ್ಥನೆಗೆ ಒಂದಾಗೋಣ. ತಂದೆಯಿಂದ ಸಮರ್ಪಿಸಿಕೊಳ್ಳುತ್ತಾ ವಾಗ್ದಾನ ಪ್ರಾರ್ಥನೆಗೆ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನು ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನ್ನ ದೇವರು. ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ರಹಸ್ಯತೆ ಮಧ್ಯಸ್ಥಿಕೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷೇಕರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಆಮೇನ್, ಆಮೇನ್, ಆಮೇನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ತಂದೆಯನ್ನು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯವಿರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಹಿರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದ ದೇವರು ಪ್ರಾರ್ಥಿಸಲಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದ ದೇವರು ಪ್ರಾರ್ಥಿಸಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವೇ ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಇಂದು ನಮ್ಮ ಬಳಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನನಗಾಗಿ ಪ್ರಾರ್ಥಿಸು, ನನ್ನ ಗಂಡನಿಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ಒಡ ಹುಟ್ಟಿದವರಿಗಾಗಿ, ಬಂಧುಗಳಿಗಾಗಿ, ಮಿತ್ರರಿಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಎಲ್ಲರನ್ನ ಯೇಸುವೇ ನಿಮ್ಮ ಪಾದಚರಣೆಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ, ಮರಣದ ಹೋರಾಟದಲ್ಲಿ ಇವರನ್ನು ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಕೆಲಸವಿಲ್ಲದೆ, ಊಟವಿಲ್ಲದೆ ಇರುವಂತಹ ಮಕ್ಕಳನ್ನ, ಎಲ್ಲ ತಂದೆ ಎಂದಿರನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಒಡೆದು ಹೋದ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಇಡೀ ವಿಶ್ವದೆಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಯೇಸುವೇ ಎಲ್ಲ ತಾಯಿಯಂದಿರನ್ನ, ಪತ್ನಿಯರನ್ನ, ಸಹೋದರಿಯರನ್ನ ಕರುಣಿಸಿ ಸಮರ್ಪಿಸುತ್ತೇನೆ ಸ್ವಾಮಿ. ಯೇಸುವೇ ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ. ಸ್ವರ್ಗೀಯ ಆತ್ಮಸಿಂಚನ ಮುಖಾಂತರವಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನ ಯೇಸುವೇ ನಿಮ್ಮ ಶಿಲುಬೆಯ ಬುಡಕ್ಕೆ ನಾನು ತರುತ್ತೇನೆ. ಯೇಸುವೇ ಕರುಣಿಸಿರಿ ರಾಜ, ಯೇಸುವೇ ಕರುಣಿಸಿರಿ ರಾಜ. ಅಂತೆಯೇ ಎಷ್ಟೋ ಜನ ಸ್ವಾಮಿ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಸ್ವಾಮಿ, ಆತ್ಮಹತ್ಯೆ ಮಾಡಿದ್ದಾರೆ ಸ್ವಾಮಿ, ಕೊಲೆಗೈಯಲ್ಪಟ್ಟಿದ್ದಾರೆ, ಯುದ್ಧಗಳಲ್ಲಿ ಸತ್ತಿದ್ದಾರೆ ಯೇಸುವೇ. ಯೇಸುವೇ ಅವರೆಲ್ಲರೂ ಈ ಲೋಕದಲ್ಲಿ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಅಂತ ಈ ಲೋಕದಲ್ಲಿ ನಾನು ಈ ರಾತ್ರಿ ಜೀವಿಸಿದ್ದೇನೆ ಸ್ವಾಮಿ, ಈ ಆರಾಧನೆಗೆ ಒಂದಾಗಿದ್ದೇನೆ ಸ್ವಾಮಿ. ಒಂದು ಪಕ್ಷ ನಾನು ಈ ಲೋಕವನ್ನು ನಾಳೆ ನೋಡುವುದಿಲ್ಲ ಎಂಬುದಾದರೆ ಯೇಸುವೇ ನನ್ನ ಮೇಲೆ ಕರುಣೆ ತೋರಿರಿ. ನಾನು ಈ ಲೋಕದಲ್ಲಿ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ, ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಯೇಸುವೇ. ಯೇಸುವೇ, ಒಂದು ಪಕ್ಷ ನಾಳೆ ನಾನು ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ನಾನು ಸತ್ಪ್ರಜೆಯಾಗಿ, ವಿಶ್ವಾಸಿಯಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಗನಾಗಿ, ಮಗಳಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ. ನನ್ನನ್ನು ದ್ವೇಷಿಸುವವರನ್ನು ನಿಮಗೆ ಒಪ್ಪಿಸುತ್ತೇನೆ, ನನ್ನನ್ನು ಪ್ರೀತಿಸುವವರನ್ನು ನಿಮಗೆ ಒಪ್ಪಿಸುತ್ತೇನೆ, ನನಗೆ ಸಹಾಯ ಮಾಡಿದವರನ್ನು ನಿಮಗೆ ಒಪ್ಪಿಸುತ್ತೇನೆ, ನನಗೆ ದ್ರೋಹ ಮಾಡಿದವರನ್ನು ನಿಮಗೆ ಒಪ್ಪಿಸುತ್ತೇನೆ, ನನ್ನನ್ನು ದೂಷಿಸಿದವರನ್ನು, ನಿಂದಿಸಿದವರನ್ನು ನಿಮಗೆ ಒಪ್ಪಿಸುತ್ತೇನೆ, ನನ್ನನ್ನು ಶತ್ರು ಎಂದು ನೋಡುವವರನ್ನು ನಿಮಗೆ ಒಪ್ಪಿಸುತ್ತೇನೆ ಯೇಸುವೇ. ಕರುಣಿಸಿರಿ ಸ್ವಾಮಿ. ಅಂತೆಯೇ ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ, ಸ್ವರ್ಗೀಯ ಯಾತ್ರೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಯೇಸುವೇ ಕರುಣಿಸಿರಿ ರಾಜ, ಯೇಸುವೇ ದಯೆ ತೋರಿರಿ ರಾಜ, ಯೇಸುವೇ ಆಶೀರ್ವದಿಸಿ ಸ್ವಾಮಿ. ಇಡೀ ವಿಶ್ವದಾದಂತಹ ಲೋಕದ ಕಟ್ಟೆಗಳಿಗೂ ಶುಭ ಸಂದೇಶವು ಸಾರಲ್ಪಡುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ವಾಕ್ಯಕ್ಕೆ ಪ್ರತಿಯೊಬ್ಬರು ಸ್ವಾಮಿ ಆಕರ್ಷಿಸಲ್ಪಡುವಂತೆ ಮಾಡಿರಿ ಸ್ವಾಮಿ. ಕರುಣಿಸಿರಿ ರಾಜ. ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆ ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸಿರಿ ರಾಜ. ಯೇಸುವೇ, ಈ ಸ್ವರ್ಗೀಯ ಯಾತ್ರೆಗೆ ಶುಶ್ರೂಷೆ ಮಾಡುವಂತ, ಸೇವೆ ಮಾಡುತ್ತಿರುವಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ, ಅವರ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ. ಈ ರಾತ್ರಿ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರುಣಿಸಿರಿ ರಾಜ ಸ್ವಾಮಿ, ದಯೆ ತೋರಿರಿ ರಾಜ. ಎಲ್ಲ ಈ ರಾತ್ರಿ ಆರಾಧನೆಯಲ್ಲಿ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲ ಮಕ್ಕಳ ಕುಟುಂಬದಲ್ಲಿ ಶಾಂತಿ, ಸಮಾಧಾನವನ್ನು ಕರುಣಿಸಿರಿ ರಾಜ. ಇವರ ತಂದೆಯಂದಿರನ್ನು ಆಶೀರ್ವದಿಸಿರಿ ರಾಜ ಸ್ವಾಮಿ. ಇವರ ತಂದೆಯಂದಿರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಯೇಸುವೇ, ಯೇಸುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸಿದ್ದೇವೆ ರಾಜ. ಕರುಣಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದ ಕಡಲಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳನ್ನ ಮತ್ತೊಂದ ಭಕ್ತಿ ನಿಮ್ಮ ಪಾದಚರಣೆಗೆ ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ, ಎಲ್ಲ ತಂದೆಯಂದಿರನ್ನ ನಿಮ್ಮ ಪರಿಶುದ್ಧ ಪಾದಚರಣೆಗೆ ಒಪ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನನಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ನನ್ನನ್ನು ದೃಢಪಡಿಸಿ ಬಲಪಡಿಸಿರಿ ಸ್ವಾಮಿ. ಈ ಲೋಕವನ್ನು ಜಯಿಸುವ ಶಕ್ತಿ ನನಗೆ ಕರುಣಿಸಿರಿ ಎಂದು ಪಿತಾ, ಸುತ್ತ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಪುತ್ರರೊಡಗೂಡಿ ಹರಸೆ ಮರುತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು ಹೇರಾಳವಾಗಿ, ನಿಮ್ಮ ಕುಟುಂಬವನ್ನು, ನಿಮ್ಮ ತಂದೆಯನ್ನು ಆಶೀರ್ವದಿಸಲಿ. ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ.